ಗುಡಿಬಂಡೆ ಪಟ್ಟಣದ ನ್ಯಾಯಾಲಯ ಆವರಣದಲ್ಲಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ನಿರ್ದೇಶನದ ಮೇರೆಗೆ ವಕೀಲರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಮತದಾರರ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮಕ್ಕೆ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಶ್ರೀ ಪ್ರೇಮ್ ಕುಮಾರ್ ರವರು ಮತದಾರರ ಪ್ರತಿಜ್ಞಾ ವಿಧಿಯನ್ನು ಬೋಧಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಹಿಂದೆ ವಕೀಲರು ಹೆಚ್ಚಿನ ಸಂಖ್ಯೆಯಲ್ಲಿ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ವಕೀಲರು ಚುನಾವಣೆಯಿಂದ ದೂರವಾಗುತ್ತಿರುವುದು ಕಂಡುಬರುತ್ತಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ವಕೀಲರ ಸಂಘವು ಒಬ್ಬ ಸಮರ್ಥ ಹಾಗೂ ಅಭಿವೃದ್ಧಿ ಮನೋಭಾವನೆಯ ವಕೀಲರನ್ನು ಆಯ್ಕೆ ಮಾಡಿ ಚುನಾವಣೆಗೆ ನಿಲ್ಲಿಸಿದರೆ ಅದು ವಕೀಲ ಸಮುದಾಯಕ್ಕೂ ಹಾಗೂ ಸಮಾಜಕ್ಕೂ ಅನುಕೂಲವಾಗುತ್ತದೆ ಎಂದು ಹೇಳಿದರು. ನಂತರ ಮಾತನಾಡಿದ ರಾಜ್ಯ ವಕೀಲರ ಪರಿಷತ್ ಸದಸ್ಯರಾದ ಶ್ರೀ ಹರೀಶ್ ಎಸ್ ಅವರು, ನಮ್ಮ ದೇಶದಲ್ಲಿ ಅನೇಕ ಯುವ ವಕೀಲರು ಇದ್ದರೂ ಚುನಾವಣೆಯಲ್ಲಿ ಭಾಗವಹಿಸುವ ಮನೋಭಾವ ಕಡಿಮೆಯಾಗಿದೆ ಎಂದು ಹೇಳಿದರು. ಎಲ್ಲರೂ ಸೇರಿ ಒಳ್ಳೆಯ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಸಕ್ರಿಯವಾಗಿ ಚುನಾವಣೆಯಲ್ಲಿ ಭಾಗವಹಿಸುವ ಮೂಲಕ ದೇಶವನ್ನು ಉತ್ತಮ ದಾರಿಗೆ ಕೊಂಡೊಯ್ಯಬೇಕಾಗಿದೆ ಎಂದು ಅವರು ಕರೆ ನೀಡಿದರು. ವರದಿ ಮೊಹಮ್ಮದ್ ನಾಸಿರ್, ಗುಡಿಬಂಡೆ. ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆ ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರಣೆಗಳ ದಾಕ್ಷಿಣ್ಯದಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಏನು ಸರ್ಕಾರ ಈ 1950 ಜನವರಿ 25ರಂದು ಈ ನಮ್ಮ ಎಲೆಕ್ಷನ್ ಕಮಿಷನ್ ಸ್ಥಾಪನೆ ಆಯಿತು. ಆ ಎಲೆಕ್ಷನ್ ಕಮಿಷನ್ ಸ್ಥಾಪನೆ ಆಗಿದ್ದ ಒಂದು ನೆನಪಿನಲ್ಲಿ ಇವತ್ತಿನ ದಿನ ಒಂದು ಮತದಾರರ ದಿನ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಅದು 25ನೇ ತಾರೀಕು ಆಚರಣೆ ಮಾಡಬೇಕಾಗಿತ್ತು. ಅವತ್ತಿನ ದಿನ ಒಂದು ಸರ್ಕಾರಿ ರಜಾ ಬಂದಿರೋದ್ರ ಕಾರಣ 23ನೇ ತಾರೀಕಿನೇ ಆಚರಣೆ ಮಾಡಬೇಕು ಅಂತ ಒಂದು ಗೌರ್ಮೆಂಟ್ ಸರ್ಕ್ಯುಲರ್ ಇದೆ. ಅದಕ್ಕೋಸ್ಕರ ಇವತ್ತು ನಾವು ನಮ್ಮ ಒಂದು ವಕೀಲರ ಒಂದು ಕೋರ್ಟ್ ಅಲ್ಲಿ ಆಚರಣೆ ಪ್ರತಿ ವರ್ಷನೂ ಆಚರಣೆ ಮಾಡ್ತಾ ಇದ್ದೋ. ಈ ವರ್ಷನೂ ಕೂಡ ಇಲ್ಲೇ ಆಚರಣೆ ಮಾಡಬೇಕು ಅಂತ ಹೇಳಿ ಒಂದು ಸಾಹೇಬ್ರ ಹತ್ರ ಒಂದು ನಾವು ಹೇಳಿಕೆ ತಗೊಂಡು ಇವತ್ತು ಮೊನ್ನೆ ತಹಶೀಲ್ದಾರ್ ಸಾಹೇಬರು ಇದಕ್ಕೆ ಹೋಗಿದ್ದಾರೆ, ಡಿ ಸಿ ಸಾಹೇಬರು ನೋಡಕ್ಕೆ ಹೋಗಿದ್ದಾರೆ. ಅದಕ್ಕೋಸ್ಕರ ನಾವೇ ಬಂದಿದ್ದೀವಿ. ಇಲ್ಲಿ ಇವತ್ತಿನ ದಿನ ಕೋರ್ಟಲ್ಲಿ ಈ ಒಂದು ಮತದಾರರ ದಿನಾಚರಣೆಯನ್ನ ಆಚರಣೆ ಮಾಡಿದ್ದು ತುಂಬಾ ಸಂತೋಷ ತಂದಿದೆ. ಥ್ಯಾಂಕ್ ಯು. 23/1/2026 ಅಂದರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನ. ಇವತ್ತು ಪರಾಕ್ರಮ ದಿವಸ ಅನ್ನುವಂಥ ರಾಷ್ಟ್ರ ಮಟ್ಟದಲ್ಲಿ ನಾವೆಲ್ಲ ಆಚರಣೆ ಮಾಡ್ತೀವಿ. ಅವರ ಜನ್ಮದಿನದ ಅಂಗವಾಗಿ ಎಲ್ಲರಿಗೂ ಅದರ ಅಂಗದ ಪರಾಕ್ರಮ ದಿವಸದ ಶುಭಾಶಯಗಳು. ನಾಳಿದ್ದು 25ನೇ ತಾರೀಕು ರಾಷ್ಟ್ರ ಮಟ್ಟದಲ್ಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅದರ ಫೌಂಡೇಶನ್ ಡೇ ನಾವು ಮತದಾರರ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ. ಇದನ್ನ ಭಾರತ ಸರ್ಕಾರ ಒಂದು ಮತದಾರರ ದಿನಾಚರಣೆ ಅಂತ ಮಾಡಬೇಕು ಅಂತ ಹೊರಟು ಯಂಗ್ಸ್ಟರ್ಸ್ ಇನ್ ದಿ ಕಂಟ್ರಿ ಶಲ್ ಕಮ್ ಅಂಡ್ ವೋಟ್ ಅಂದ್ರೆ ಯುವಕರಿಗೆ ಒಂದು ಕರೆ. ಇವತ್ತು ಭಾರತದಲ್ಲಿ ಬಹಳಷ್ಟು ಜನ ಯುವಕರಿದ್ದಾರೆ. ಆ ಯುವಕರು ಇವತ್ತು ಎಲೆಕ್ಷನ್ ಪ್ರೋಸೆಸ್ ಅಲ್ಲಿ ಅಂದ್ರೆ ಚುನಾವಣೆಗಳಲ್ಲಿ ಭಾಗಿಗಳಾಗ್ತಾ ಇಲ್ಲ. ರಜಾ ಬಂದ್ರೆ ಟೂರ್ ಹೋಗ್ಬಿಡ್ತಾರೆ, ರಜಾ ಬಂದ್ರೆ ಇನ್ನೆಲ್ಗೋ ಹೋಗ್ತಾರೆ. ಬಟ್ ಈ ದೇಶದಲ್ಲಿ ಒಬ್ಬ ಒಳ್ಳೆಯ ಪ್ರಜೆಯನ್ನ, ಒಳ್ಳೆಯ ಕ್ಯಾಂಡಿಡೇಟ್ ಅನ್ನ ಚುನಾವಣೆಯಲ್ಲಿ ಆಯ್ಕೆ ಮಾಡಬೇಕು. ಅದಕ್ಕೋಸ್ಕರ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅವರು ಒಂದು ನ್ಯಾಷನಲ್ ಎಲೆಕ್ಷನ್ ವೋಟರ್ಸ್ ಡೇ ಅಂತ ಮಾಡಿದ್ದಾರೆ. ಎಲ್ಲರೂ ಭಾಗಿಗಳಾಗಬೇಕು, ಒಬ್ಬ ಒಳ್ಳೆ ಅಭ್ಯರ್ಥಿಯನ್ನ ಎಲೆಕ್ಟ್ ಮಾಡಬೇಕು. ಈಗ ಲಾಯರ್ಸ್ ಎಲ್ಲ ಸೇರಿದ್ದೀವಿ. ಈಗ ಬಾರ್ ಕೌನ್ಸಿಲ್ ಚುನಾವಣೆ ಬಂದಿದೆ. ಬಾರ್ ಕೌನ್ಸಿಲ್ ಚುನಾವಣೆ 11/3/2026 ಅವತ್ತು ನೀವು ಒಳ್ಳೆ ಎಲ್ಲ ಯಂಗ್ಸ್ಟರ್ಸ್, ಬಹಳಷ್ಟು ಜನ ಯಂಗ್ಸ್ಟರ್ಸ್ ಲಾಯರ್ಸ್ ಕಾಣಿಸ್ತಾ ಇದ್ದಾರೆ. ಒಬ್ಬ ಒಳ್ಳೆಯ ವ್ಯಕ್ತಿಯನ್ನ ಆಯ್ಕೆ ಮಾಡಬೇಕು, ಎಲ್ಲರೂ ಮತದಾನದಲ್ಲಿ ಪಾಲ್ಗೊಳ್ಬೇಕು ಅನ್ನೋ ಇರಾದೆ. ಇವತ್ತು ವೋಟರ್ಸ್ ಡೇ ಪ್ರಯುಕ್ತ
25 ಭಾನುವಾರ ಇರೋದ ಕಾರಣ ಸರ್ಕಾರದವರು ಇವತ್ತೇನೆ ಪ್ರತಿಜ್ಞಾವಿಧಿಯನ್ನ ಬೋಧನೆ ಮಾಡಬೇಕು ಅಂತ ಹೇಳಿರೋ ಪ್ರಯುಕ್ತ ಸನ್ಮಾನ್ಯ ಶ್ರೀಯುತ ಸೀನಿಯರ್ ಸಿವಿಲ್ ಜಡ್ಜ್ ಸಾಹೇಬ್ ಪ್ರೇಮ್ ಸಾಹೇಬ್ರು ನಮ್ಮ ಜೊತೆ ಇದ್ದಾರೆ. ಅವರೆಲ್ಲರಿಗೂ ಪ್ರತಿಜ್ಞಾವಿಧಿಯನ್ನ ಬೋಧಿಸ್ತಾರೆ. ನಾವುಗಳು ಸಹ ಮುಂದಿನ ಚುನಾವಣೆಗಳಲ್ಲಿ ಎಲೆಕ್ಷನ್ ಪ್ರೋಸೆಸ್ ಅಲ್ಲಿ ಭಾಗಿಗಳಾಗಿ ಈ ದೇಶವನ್ನ ಒಳ್ಳೆಯ ರೀತಿಯಲ್ಲಿ ಎಲ್ಲಾ ರಂಗಗಳಲ್ಲೂ ಕಟ್ಟುವಂತಹ ಜವಾಬ್ದಾರಿಯನ್ನು ನಾವೆಲ್ಲ ಹೊರೋಣ ಅಂತೇಳಿ ನಾನು ಓವರ್ ಟು ಸೀನಿಯರ್ ಸಿವಿಲ್ ಜಡ್ಜ್ ಸರ್. ನಮಸ್ಕಾರ. ಮೊದಲೆಲ್ಲ ಎಲೆಕ್ಷನ್ಗೆ ಜಾಸ್ತಿ ವಕೀಲರು ಕಂಟೆಸ್ಟ್ ಮಾಡ್ತಿದ್ರು. ಇತ್ತೀಚಿನ ದಿನಗಳಲ್ಲಿ ವಕೀಲರೇ ಯಾರು ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡ್ತಿಲ್ಲ. ಆದ್ದರಿಂದ ಬುದ್ಧಿವಂತರಾದ ವಕೀಲರ ಸಂಘ ಯಾರನ್ನ ಆಯ್ಕೆ ಮಾಡಿ ನಿಲ್ಲಿಸಿದರೆ ಒಂದು ಒಳ್ಳೆ ಅಂದರೆ ಕಾನೂನಿಗೆ ಬೇಕಾದಂಥ ಒಂದು ಮತ್ತು ವಕೀಲರ ಅಭಿವೃದ್ಧಿಗೆ ಬೇಕಾದಂಥ ಒಂದು ಕ್ಯಾಂಡಿಡೇಟ್ ಇದ್ದರೆ ವಕೀಲರ ಸಂಘಕ್ಕೂ ಅನುಕೂಲ ಆಗುತ್ತೆ. ಅವನ ನಿಟ್ಟಿನಲ್ಲಿ ಎಲ್ಲರೂ ಮನಸ್ಸು ಮಾಡಿ ಯಾರೋ ಒಬ್ಬ ಕ್ಯಾಂಡಿಡೇಟ್ನ ನಿಲ್ಲಿಸಿ ಗೆಲ್ಲಿಸಿ ನಮ್ಮ ಒಂದು ಸಂಘಟನೆ ಬೆಳೆಸಬೇಕು ಅಂತ ಕೇಳ್ಕೊಳ್ತೀವಿ. ನಿನ್ನೆ ಮತದಾರ ಪಟ್ಟಿ ಚೆನ್ನಾಗಿದೆ. ಆಮೇಲೆ ಮತದಾರರನ್ನ ಸೇರ್ಪಡೆ ಮಾಡೋದು ಕೂಡ ನಮ್ಮ BLOC ಆಗಲಿ ಜನನೇ ಆಗಲಿ ಒಳ್ಳೆ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ಮತದಾರರ ಪಟ್ಟಿನೂ ಕೂಡ ಈಗ ನಾವು ಆಮೇಲೆ ಪ್ರತಿಯೊಬ್ಬರಿಗೂ ನಾನು ಪಬ್ಲಿಕ್ಗೆ ಏನು ಹೇಳೋದು ಅಂದರೆ 2017ರಿಂದನೇ ನಾವು ಸೇರಿಸ್ಕೊತಾ ಇದ್ದೀವಿ. 18ಕ್ಕೆ ಎಲಿಜಿಬಲ್ ಆಗ್ತಾರೆ ಅವರು, ಬಟ್ 2017ರಿಂದನೇ ನಾವು ಸೇರಿಸ್ಕೊತಾ ಇದ್ದೀವಿ. 4 ಕಟ್ ಆಫ್ ಡೇಟ್ ಇರ್ತವೆ. ಅದರಲ್ಲಿ ಅವರು ಡೇಟ್ ಬಂದಾಗ ಅವ್ರು ಎನ್ರೋಲ್ ಆಗ್ತಾರೆ. ನೀವು ಕೊಡೋದು ಮಾತ್ರ 2017 ಆಗ್ತಿದ್ದಂಗೆನೆ ಆ ಹುಡುಗರಿಗೆ ಅವರು